ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವ ಇಡ್ಲಿಯಲ್ಲಿ ರುಚಿಕರವಾಗಿರುವಂತಹ ವಿಭಿನ್ನವಾಗಿರುವಂತಹ ಒಂದು ಹೊಸ ರೆಸಿಪಿ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ನೋಡಿ, ಮೊದಲೊಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ 1/4 ಕಪ್ ಕಡಲೆ ಹುಡಿ ಹಾಕ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ ಅಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇನ್ನು ಇದಕ್ಕೆ 1/2 ಟೀ ಸ್ಪೂನ್ ಮೆಣಸಿನ ಹುಡಿ, ಅದೇ ರೀತಿ 1/4 ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿ, 1/2 ಟೀ ಸ್ಪೂನ್ ಜೀರಿಗೆ, ಇಷ್ಟು ಹಾಕಿದ್ದೀನಿ. ಇನ್ನೊಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕೂಡ ಈ ರೀತಿ. ಎಲ್ಲ ಮಿಕ್ಸ್ ಆದ್ಮೇಲೆ ಇದಕ್ಕೆ ನೀರು ಸೇರಿಸ್ಬೇಕು. ನೀರು ನೋಡ್ಕೊಂಡು ಸೇರಿಸ್ಬೇಕು. ಅಂದ್ರೆ ಇಡ್ಲಿ ಹಿಟ್ಟೆಲ್ಲ ಇರುತ್ತೆ ಅಲ್ವಾ, ಅಷ್ಟೇ ದಪ್ಪ ಇರಬೇಕು ಹಿಟ್ಟು, ನೀರಾಗಿರ್ಬಾರ್ದು. ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನಕಾಯಿ ಜಜ್ಜಿಬಿಟ್ಟು ಅದನ್ನ ಹಾಕ್ತೀನಿ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 1/2 ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಇಷ್ಟೇ ಸಾಕು, ಜಾಸ್ತಿ ಏನು ಬೇಡ. ನೋಡಿ, ಹಿಟ್ಟು ನೋಡಿ ಇವಾಗ ಇಷ್ಟು ದಪ್ಪ ಇರಬೇಕು. ಒಂದ್ ವೇಳೆ ನಿಮ್ಗೆ ನೀರು ಅಂತ ಅನ್ಸಿದ್ರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹುಡಿ ಸೇರಿಸ್ಬೋದು. ಆಮೇಲೆ ನೋಡಿ, ಇಲ್ಲಿ ಸ್ವಲ್ಪ ಒಂದು 3 ಇಡ್ಲಿ ತಗೊಂಡಿದ್ದೀನಿ, ಉಳಿದಿರುವಂತ ಇಡ್ಲಿ. ಆಮೇಲೆ ನೋಡಿ, ಈ ರೀತಿ ಒಂದು ಮುಚ್ಚಳ ಯಾವ್ದು ಆಗ್ಬಹುದು, ಇದರ ಮಧ್ಯ ಭಾಗಕ್ಕೆ ಈ ರೀತಿ ಇಟ್ಟು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಆವಾಗ ಕರೆಕ್ಟ್ ಮಧ್ಯ ಭಾಗ ಈ ರೀತಿ ತೂತಾಗುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ಫುಲ್ ಆಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ಈ ರೀತಿ ತೂತಾಗುತ್ತೆ. ನೋಡಿ, ಆವಾಗ ನೋಡಿ ಕರೆಕ್ಟ್ ಆಗಿ ನೋಡಿ ಈ ಶೇಪ್ ಸಿಗುತ್ತೆ ನಮಗೆ ಇಡ್ಲಿಗೆ. ಉಳಿದಿರುವ ಇಡ್ಲಿಯನ್ನ ಬಿಸಾಡ್ಬೇಕಾದ ಅವಶ್ಯಕತೆ ಇಲ್ಲ, ಅದು ಕೂಡ ಯೂಸ್ ಮಾಡಬಹುದು. ನೋಡಿ, ಎಲ್ಲ ಕೂಡ ಈ ರೀತಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ, ಬಿಸಿ ಆಗಿದೆ. ನೋಡಿ, ನಮ್ಮ ಹಿಟ್ಟಿಗೆ ನಾವು ಇಲ್ಲಿ ತುಂಡು ಮಾಡಿಟ್ಟಂತ ಇಡ್ಲಿ ಇದೆಯಲ್ಲ, ಅದನ್ನ ಈ ರೀತಿ ಹಾಕ್ಬಿಟ್ಟು ಅದರ ಮೇಲ್ಗಡೆ ಫುಲ್ ಆಗಿ ನಾವು ರೆಡಿ ಮಾಡಿರುವ ಮಸಾಲ ಫುಲ್ ಆಗಿ ಆಗ್ಬೇಕು. ನೋಡಿ, ಮಸಾಲ ಫುಲ್ ಆಗಿ ಕವರ್ ಆಗ್ಬೇಕು. ಒಂದ್ ವೇಳೆ ನೀರಾಗಿದ್ರೆ ಪುನಃ ಇದಕ್ಕೆ ಹಾಕೊಳ್ಳಿ, ಯಾಕಂದ್ರೆ ಇದು ನಾವು ಫ್ರೈ ಮಾಡ್ತಾ ಇರೋದು. ಹೊರಗಿರುವ ಕವರು ಸ್ವಲ್ಪ ದಪ್ಪನೇ ಬೇಕು, ಇಲ್ಲ ಅಂದ್ರೆ ಒಳಗಿರುವ ಇಡ್ಲಿ ಇದೆಯಲ್ಲ ಅದು ಎಣ್ಣೆ ಜಾಸ್ತಿ ಎಳ್ಕೋಬಹುದು. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕವರ್ ಮಾಡ್ಕೊಳ್ಳಿ. ಇನ್ನು 2 ಬದಿ ಕೂಡ ತಿರುಗಿಸ್ಕೊಳ್ಳಿ. ಆಮೇಲೆ ನೋಡಿ, ನಾವು ಮಧ್ಯಭಾಗ ತೂತ್ ಮಾಡ್ಕೊಂಡಿದ್ವಿ, ಅಲ್ಲಿ ಹಿಟ್ಟು ತುಂಬಿದ್ರೆ ಈ ರೀತಿ ಫೋರ್ಕ್ ಉಪಯೋಗಿಸಿ ಅದನ್ನ ತೆಗಿಬಹುದು ತುಂಬಾ ಸುಲಭವಾಗಿ. ಅವಾಗ ನಮ್ಗೆ ಆ ಕರೆಕ್ಟ್ ಶೇಪೇ ಸಿಗುತ್ತೆ. ನೋಡಿ, ಉಳಿದಿರುವ ಇಡ್ಲಿಯಲ್ಲಿ ಮಾಡಿರುವಂತ ಒಂದು ಇಡ್ಲಿ ವಡೆ ಇಲ್ಲಿ ರೆಡಿ ಆಗಿದೆ. ಹೊರಗಡೆ ಕ್ರಿಸ್ಪಿ ಆಗಿರ್ಬೇಕು, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ಉಳಿದಿರುವ ಇಡ್ಲಿಯಲ್ಲಿ ಮಾಡಿರುವಂತಹ ಇಡ್ಲಿ ವಡೆ ಇಲ್ಲಿ ರೆಡಿ ಆಗಿದೆ. ಗರಿ ಗರಿ ಆಗಿರುವಂತ ಇಡ್ಲಿ ವಡೆ, ಅಂದ್ರೆ ಹೊರಗಡೆ ಗರಿ ಗರಿ ಆಗಿರುತ್ತೆ, ಒಳಗಡೆ ನಮ್ಮ ಸಾಫ್ಟ್ ಇಡ್ಲಿ ಕೂಡ ಇರುತ್ತೆ. ನೋಡಿ, ಇದು ಉಳಿದಿರುವ ಆ ಇಡ್ಲಿ ಇದೆಯಲ್ಲ ಮಧ್ಯಭಾಗದ್ದು, ಅದನ್ನು ಕೂಡ ನಾನು ಹಿಟ್ಟಲ್ಲಿ ಮುಳುಗಿಸಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೋಂಡ ತರ ಇದೆ. ಇದು ನಮಗೆ ಸಾಂಬಾರು, ಚಟ್ನಿ, ಸಾಸ್ ಜೊತೆ ಎಲ್ಲ ತಿನ್ಬಹುದು. ಅದು ಬಿಟ್ರೆ ಹಾಗೆ ತಿನ್ನೋದಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ. ಹೊರಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದ್ರೆ, ಅಂದ್ರೆ ಆ ಕವರು ಸ್ವಲ್ಪ ದಪ್ಪನೇ ಇರ್ಲಿ. ನೋಡಿ, ತುಂಡು ಮಾಡಿ ತೋರಿಸ್ತೀನಿ ನಾನು. ಗರಿ ಗರಿ ಆಗಿರುವಂತಹ, ಒಳಗಡೆ ಸಾಫ್ಟ್ ಆಗಿರುವಂತಹ ಇಡ್ಲಿ ವಡೆ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.